ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕು, ರಾಯಚೂರು DCC ಬ್ಯಾಂಕು, ಶಿಮೂಲು ಪ್ಲಸ್ ಕರ್ನಾಟಕ ಸಹಕಾರ ಗ್ರಾಹಕರ ಮಹಾಮಂಡಲ ಈ ಎಕ್ಸಾಮ್ಸು ಇದರಲ್ಲಿ ರಾಯಚೂರ್ದು ಅನೌನ್ಸ್ ಆಗಿದೆ. ವೆಬ್ಸೈಟ್ನ ಚೆಕ್ ಮಾಡ್ಕೋಬೇಕು. ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳಿ. ಯಾವ ಡೇಟಲ್ಲಿ ಹೇಳಿರ್ತಾರೆ ಆ ಡೇಟಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿ ಬನ್ನಿ. ಶಿಮೂಲು ಶಾರ್ಟ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಶಾರ್ಟ್ಲಿ ಡೇಟ್ ಅನೌನ್ಸ್ ಮಾಡ್ತಾರೆ. ಆ ಡೇಟಲ್ಲಿ ಅಟೆಂಡ್ ಮಾಡ್ಕೊಳ್ಳಿ. ಶಾರ್ಟ್ಲಿ ಇರುತ್ತೆ. ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಟೈಮ್ ಟೇಬಲ್ ಇರಲಿ ಅಚ್ಚುಕಟ್ಟಾಗಿ. ಇನ್ನು ಕರ್ನಾಟಕ ಗ್ರಾಹಕರ ಸಹಕಾರ ಮಹಾಮಂಡಲ ರೀನೋಟಿಫಿಕೇಷನ್ ಆಗಿದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಅಪ್ಲೈ ಮಾಡಿ. ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಯಾವುದೇ ಜಾಬ್ಸ್ ಕಾಲ್ ಆದ್ರೂ ಬಿಡಬೇಡಿ. ನಿಮ್ಮ KPSCಯಿಂದ ವೆರಿ ಶಾರ್ಟ್ಲಿ ನೋಟಿಫಿಕೇಷನ್ಸ್ ಇದ್ದಾವೆ. KA ವೆರಿ ಶಾರ್ಟ್ಲಿ ಇದ್ದಾವೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ವೆರಿ ಶಾರ್ಟ್ಲಿ ಇನ್ನೂ ತುಂಬ ನೋಟಿಫಿಕೇಷನ್ಸ್ ಇದ್ದಾವೆ. ಓದಲಿಕ್ಕೆ ಶುರು ಮಾಡಿ. ನಿಮ್ಮ DCC ಬ್ಯಾಂಕ್ಸ್ ಮತ್ತೆ ಕಾಲ್ ಮಾಡ್ತಾನೆ ಇರ್ತಾರೆ. ವೆರಿ ಶಾರ್ಟ್ಲಿ ನೋಟಿಫಿಕೇಷನ್ಸ್ ಇದ್ದಾವೆ. ಪಕ್ಕಾ ಹೇಳ್ತಾ ಇದ್ದೀನಿ. DCC ಬ್ಯಾಂಕ್ಸು ಮತ್ತೆ ಇದ್ದಾವೆ, KMF ಇದ್ದಾವೆ. ಇದಿಷ್ಟೂ ಕಂಟಿನ್ಯೂಸ್ ಆಗಿ ಕಾಲ್ ಆಗ್ತವೆ. ವರ್ಷ ಪೂರ್ತಿ ಕಾಲ್ ಆಗ್ತವೆ. ಫಸ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಮಿನಿಮಮ್ 3 ಮಂತ್ಸ್ ಬೇಕು. ಮಿನಿಮಮ್ 3 ಮಂತ್ಸ್ ಬೇಕೇ ಬೇಕು. ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು? ಮಿನಿಮಮ್ 3 ಮಂತ್ಸ್ ಬೇಕು. ಕ್ಲಿಯರ್? ಇದಿಷ್ಟು ಫಸ್ಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಇನ್ನು ಹೇಳ್ತೀನಿ ಶಾರ್ಟ್ಕಟ್ ಯಾವ ಥರ ಓದಬೇಕು ಅಂತ. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಸುಮಾರು ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸಲ್ಲಿ ಯಾವ್ಯಾವ ಎಕ್ಸಾಮಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ನಮ್ಮ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಸು, ನಿಮ್ಮ DCC ಬ್ಯಾಂಕ್ಸ್ದಾಗಿರಲಿ, KMFದಾಗಿರಲಿ, ನಿಮ್ಮ ಮಂಡ್ಯದಾಗಿರಲಿ, ಮಂಡ್ಯ DCC ಬ್ಯಾಂಕು, ಚಿಕ್ಕಮಗಳೂರು, ಕೊಡಗು, ಶಿರ್ಸಿ ಅರ್ಬನ್ ಕೋಆಪರೇಟಿವ್, ಬೆಂಗಳೂರು, ಆಮೇಲೆ ಜಮಖಂಡಿದು, ಇದರಲ್ಲೆಲ್ಲ ನಾನು ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ಸ್ ಹಾಕಿದ್ವಿ. ಒಂದು ಕಡೆ ನೋಟ್ಸ್ ಇರುತ್ತೆ, ಇನ್ನು ಅದರ ಪಕ್ಕದ ಶೀಟಲ್ಲೇ ಆನ್ಸರ್ ಕೀ ಇರುತ್ತೆ. ನಮ್ಮ ಒಂದು ಕಡೆ ನೋಟ್ಸ್ ಇರುತ್ತೆ, ಒಂದು ಸತಿ ಎಕ್ಸಾಮಿನೇಷನ್ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಇರುತ್ತೆ. ಕಂಪೇರ್ ಮಾಡಿ ಹಾಕಿದ್ವಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಕ್ಲಿಯರಾಗಿ ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತಾ ಇರುತ್ತೆ ಯಾವ್ಯಾವ ಎಕ್ಸಾಮಿನೇಷನ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ. ಕ್ಲಿಯರ್? ಸೊ ಅದಾದ ನಂತರ ನೋಡಿದ ನಂತರ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಡಿಸೈಡ್ ಮಾಡಬೇಕು. 2ರಿಂದ 3 ಡಿಗ್ರಿ ಓದಿರ್ತೀರ. ರಾಕೆಟ್ ಸೈನ್ಸ್ ಏನಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ. ಕ್ವಾಲಿಟಿ ಇದೆ ಅಂತ ಅನಿಸಿದ್ರೆ ನೋಡಿ, ಈ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಿಯರ್ ಕಟ್ಟಾಗಿ ಎಷ್ಟೆಷ್ಟು ಕ್ವಶನ್ಸ್ ಸಮೇತ ಹಾಕಿದ್ದೀವಿ. ಪ್ರತಿಯೊಂದೂ ಹೈಯೆಸ್ಟ್ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಸೆಲೆಕ್ಷನ್ ಆಗಿರ್ತಕ್ಕಂಥ ಹುಡುಗರು ಮಾಡಿರ್ತಕ್ಕಂಥ ಮೆಸೇಜಸ್ ಸಮೇತ ಇದೆ. ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಎಲ್ಲ ಡೀಟೇಲ್ಸ್ ಇದೆ ಚಾನಲಲ್ಲಿ. ಪ್ರತಿಯೊಂದು ಡೀಟೇಲ್ಸು ಇದೆ. ಚೆಕ್ ಮಾಡಬೇಕು. ಫಸ್ಟ್ ಚಾನಲ್ ನೋಡಿದೆ ಯಾವುದೇ ಕಾರಣದಿಂದ ಕಾಲು ಮೆಸೇಜಸ್ಸು ಮಾಡಬೇಡಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಮಾಡಿಕೊಡ್ದು. ಚಾನಲಲ್ಲಿ ಪ್ರತಿಯೊಂದು ಮಾಹಿತಿನೂ ಇದೆ. ಚೆಕ್ ಮಾಡಬೇಕು. ಪ್ರತಿಯೊಂದು ಚೆಕ್ ಮಾಡಿ, ಪ್ರತಿಯೊಂದು ವಿಡಿಯೋವನ್ನು ನೋಡಿ. ತದನಂತರದಲ್ಲಿ ರಾಯಚೂರಿಗೆ ನೋಡಿಸ್ಬೇಕಾ, ನಿಮ್ಮ ಶಿಮೂಲಿಗೆ ಬೇಕಾ, ನೀವು ಗ್ರಾಹಕರ ಸಹಕಾರ ಮಹಾಮಂಡಲಕ್ಕೆ ಅದಕ್ಕೆ ನೋಡಿಸ್ಬೇಕಾ, ಯಾವುದಕ್ಕೆ ಬೇಕಾದರೂ ಅಪ್ಲಿಕೇಶನ್ ಯಾವುದಕ್ಕೆ ಹಾಕಿದರೆ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್ ಇದೆ, KMF ಇದೆ, ಬ್ಯಾಂಕಿಂಗ್ ಇದೆ, 1959 ಆ್ಯಕ್ಟ್ ಇದೆ, 3000 ಕ್ವಶನ್ ಬ್ಯಾಂಕ್ ಇದೆ, ಪ್ಲಸ್ ಕನ್ನಡ ಇದೆ, ಕಾನ್ಸ್ಟಿಟ್ಯೂಷನು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವೆ. ಕಂಪ್ಲೀಟ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಆ್ಯಡ್ ಆಗಿದೆ ಅಂತ. ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. 1500 ಕಾಪೀಸ್ ಈಗ ಆಲ್ರೆಡಿ ಕಳಿಸ್ಕೊಟ್ಟಿದ್ವಿ. ಎಲ್ಲ ಕಡೆ ಹುಡುಗರು ಓದ್ತಾ ಇದ್ದಾರೆ. ನಿಮ್ಗೆ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್. ನಿಮ್ಮ KAದಲ್ಲಿ ಒಂದೇ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. KA ಲಾಸ್ಟ್ ಎಕ್ಸಾಮ್ ಆಯ್ತಲ್ಲ, 20+ ಕ್ವಶನ್ಸ್ ಬಂದಿದ್ದಾವೆ. 20+ ಕ್ವಶನ್ಸು ನೋಟ್ಸ್ನ ಓದೋ ವಿಧಾನ ಲೈನ್ ಟು ಲೈನ್ ಓದಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಲೈನ್ ಟು ಲೈನ್ ಓದಬೇಕು. ನೋಟ್ಸ್ ನಾವು ಕೊಟ್ಟಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ಶಾರ್ಟ್ಕಟ್ಸ್ ಮಾಡಿರ್ತಕ್ಕಂಥ ನೋಟ್ಸ್. ಅದು ನೀವು ಯಾವುದೇ ಲೈನು ಬಿಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಕಂಪ್ಲೀಟ್ ಎಲಿಮಿನೇಟ್ ಆಗಿ ಫುಲ್ಲು ಜಿಸ್ಟಷ್ಟೇ ಇದೆ. ಅದರಲ್ಲಿ 20+ ಕ್ವಶನ್ಸು KA ಎಕ್ಸಾಮ್ಸಲ್ಲಿ ಬಂದಿದ್ದಾವೆ. ಫ್ರೀ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಯೋಗವಾಹಕಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನಿಮ್ಮ KA ಎಕ್ಸಾಮಲ್ಲಿ ಬಂದಿದೆ. ಸರಿಯಾದಂಥ ಉತ್ತರ, ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರೋದಿಲ್ಲ, ಪ್ಲಸ್ ಯೋಗವಾಹಕಗಳನ್ನು ಸ್ವರಾಕ್ಷರಗಳೊಂದಿಗೆ ಉಚ್ಚಾರ ಮಾಡ್ಬೋದು. ಸರಿ, ಇದಿದೆ ಅಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿದೆ ನೋಡ್ರಿ. ಇದು ನಮ್ಮ ನೋಟ್ಸು ತೊಗೊಂಡಿರೋರ ಹತ್ರ ಎಲ್ಲ ಇರುತ್ತೆ ಈ ನೋಟ್ಸು.
ಕಾಣಿಸ್ತಾ ಇದೆಯಲ್ಲ, ಇಲ್ಲಿದೆ ನೋಡಿ. ಇತ್ತೀಚಿನ KPSC ಮತ್ತು KEA DCC ಬ್ಯಾಂಕ್ ಪರೀಕ್ಷೆಗಳಲ್ಲಿ ಈ ರೀತಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುತ್ತಿದ್ದಾರೆ. ಕ್ಲಿಯರ್ ಆಗಿ ಇಲ್ಲೇ ಈ ರೀತಿಯಾದ ಮೆನ್ಷನಿಂಗ್ಸು ಎಂಟೈರ್ ನೋಟ್ಸಲ್ಲಿದೆ. ಎಂಟೈರ್ ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀವಿ ಈ ರೀತಿ ಕೇಳ್ತಾರೆ ಅಂತ. ಇದೇ ಕ್ವಶನ್ನೇ ಕೇಳಿದ್ದಾರೆ, ಇದೇ ಕ್ವಶನ್ ಇದೇ ಲೈನ್ಸೇ ಬಂದಿದ್ದಾವೆ. ಇದೇ ಲೈನ್ಸು ಅಚ್ಚುಕಟ್ಟ ಕ್ವಶನ್ ಅಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಇಲ್ಲಿದೆ. ಇದು ನಮ್ಮದೇ ನೋಟ್ಸು ಹಾಕಿದ್ದೀವಿ ನೋಡ್ರಿ. ಓದ್ತಾ ಇರೋ ಹುಡುಗರೆಲ್ಲ ಚೆಕ್ ಮಾಡ್ಕೋಬೇಕು. ಯೋಗ ಅಂದರೆ ಸಂಬಂಧ, ವಾಹ ಅಂದರೆ ಹೊಂದಿರುವುದು ಒಂದಂತ, ಬೇರೊಂದು ಅಕ್ಷರದ ಸಂಬಂಧದೊಂದಿಗೆ ಉಚ್ಚರಿಸುವುದರಿಂದ ಅರ್ಥ ಆಗುತ್ತೆ. ಇದನ್ನು ಬೇರೊಂದು ಅಕ್ಷರದ ಸಂಬಂಧದೊಂದಿಗೆ ಮಾತ್ರ ಉಚ್ಚರಿಸ್ಬೋದು ಯೋಗವಾಹಗಳನ್ನ. ಇವುಗಳನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರೋದಿಲ್ಲ, ಸ್ವರದ ಸಹಾಯ ಪಡೆದೇನೆ ಉಚ್ಚರಿಸ್ಬೋದು. ಕ್ಲಿಯರ್? ಇದೇ ಕ್ವಶನ್ನೇ ಟ್ಯಾಗ್ ಆಗಿದೆ. ಈ ಥರ ಕ್ವಶನ್ಸು 20+ ಕ್ವಶನ್ಸು ಟ್ಯಾಗ್ ಆಗಿದ್ದಾವೆ. 20+ ಕ್ವಶನ್ಸು ಟ್ಯಾಗ್ ಆಗಿದ್ದಾವೆ. ಅರ್ಥ ಆಗ್ತಿದೆಯಲ್ಲ? ನೋಟ್ಸಿಂದನೇ 20+ ಕ್ವಶನ್ಸು ಟ್ಯಾಗ್ ಆಗಿದ್ದಾವೆ. ವಿರುದ್ಧಾರ್ಥಕ ಪದ ಬರುತ್ತಲ್ಲ, ನಿಮ್ಮ ವಿರುದ್ಧಾರ್ಥಕ ಪದ ಬುಕ್ಕಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ತೆಗೆದಿದ್ದಾರೆ. ನಾವೇನು ಕೊಟ್ಟಿದ್ದೀವಿ ಆ್ಯಸ್ ಇಟ್ ಈಸ್ ಬಂದಿದ್ದಾವೆ. ಎಕ್ಸಾಂಪಲ್ಸ್ ಅಷ್ಟೇ ಹೇಳ್ತಾ ಇರೋದು. 20+ ಕ್ವಶನ್ಸು ಬಂದಿದ್ದಾವೆ. ನೆಕ್ಸ್ಟು ಇದನ್ನು ಕ್ಲೀಬ ವರ್ಣಗಳು ಅಂತೇಳಿ ಸಹ ಕರೀತಾರೆ. ಇದೇ ಥರ ಕ್ವಶನ್ಸು, ಇದೇ ಥರ ಪ್ಯಾಟ್ರನ್ನು ಎಂಟೈರ್ ನೋಟ್ಸು, ಎಂಟೈರ್ ನಿಮ್ಮ ವ್ಯಾಕರಣ ಇದೇ ಥರ ಹೋಗಿದೆ. ವ್ಯಾಕರಣ ಸಂಪೂರ್ಣವಾಗಿ ಇದೇ ಥರ ಹೋಗಿದೆ. ಯಾವ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ ಅದಕ್ಕೆ ಬೇಕಾದಂಥ ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವೆ. ಯಾವ ರೀತಿ ಸಾಲ್ವ್ ಮಾಡಬೇಕು ಎಲ್ಲ ಇದೆ, ಪ್ರತಿಯೊಂದು ಇದೆ. ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ ಏನು ಅಂತ ಕೇಳ್ತಾ ಇದ್ದಾರೆ ನೋಡಿ, ಈ ಥರ ಇರುತ್ತೆ. ಇಷ್ಟು ಕ್ಲಾರಿಟಿ ಇರೋ ನೋಟ್ಸು ಫಸ್ಟ್ ಟೈಮ್ ಇದೇ ಮಾಡಿಬಿಟ್ಟಿರೋದು. ಫಸ್ಟ್ ಟೈಮ್ ಈ ರೀತಿ ಇದೇ ಥರ ಕೇಳ್ತಾರೆ, ಇದೇ ಥರ ಕ್ವಶನ್ ಫ್ರೇಮ್ ಆಗುತ್ತೆ, ಇದೇ ಜಾಗದಲ್ಲಿ ಕೇಳ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮು. ಯೂಸ್ ಮಾಡ್ಕೊಳ್ಳಿ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಅರ್ಥ ಆಗ್ತಿದೆಯಲ್ಲ? ಇದೇ ಥರ ನಿಮ್ಮ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ನಿಮ್ಮ 25 ಮಾರ್ಕ್ಸ್ಗೆ ಇರುತ್ತೆ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಏನಿರುತ್ತೆ? ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾಸ್ ಇರುತ್ತೆ. ಕೋರ್ ಏರಿಯಾ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಆ್ಯಂಡ್ ಕೋರ್ ಏರಿಯಾ ಬೇಸಿಸ್ ಮೇಲೆ ನಾವು ನೋಟ್ಸ್ ರೆಡಿ ಮಾಡಿರೋದು ಕರೆಂಟ್ ಅಫೇರ್ಸು ಪ್ಲಸ್ ಕೋರ್ ಏರಿಯಾ ಬೇಸಿಸ್ ಮೇಲೆನೇ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ 25ಗೆ 23 ಕ್ವಶನ್ಸು ನಮ್ಮವೇ ಬಂದಿದ್ದು. ವಿಡಿಯೋ ಇದೆ, ವಾಯ್ಸ್ ನೋಟ್ ಸಮೇತ ಹಾಕಿದ್ದೆ, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೋಟ್ಸ್ನ ಫಸ್ಟ್ ಶೀಟಲ್ಲೇ ಹಾಕಿದ್ದೀನಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಇದ್ದಾವೆ ಅಂತ. ಫಸ್ಟ್ ಅದನ್ನು ಬಾಯಟ್ ಮಾಡಬೇಕು, ಕಂಪ್ಲೀಟಾಗಿ ಬಾಯಟ್ ಮಾಡಿ ತದನಂತರ ನೋಟ್ಸ್ ಒಳಗಡೆ ಎಂಟ್ರ್ ಆಗಿರಿ. ಎಲ್ಲೆಲ್ಲಿ ಕ್ವಶನ್ಸ್ ಫ್ರೇಮ್ ಆಗ್ತವೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಕಾನ್ಸ್ಟಿಟ್ಯೂಷನ್ ಆಗಿದೆ. ಇನ್ನು ಕೋಆಪ್ರೇಟಿವ್ ಮಾತಾಡೋಂಗೆ ಇಲ್ಲ. 3000 ಕ್ವಶನ್ ಬ್ಯಾಂಕ್ ಇದೆ, 1959 ಆ್ಯಕ್ಟ್ ಇದೆ, KMF ಇದೆ, ನಿಮ್ಮದು ಬ್ಯಾಂಕಿಂಗ್ ಇದೆ, ಕೋಆಪ್ರೇಟಿವ್ ಸಪ್ರೇಟ್ ಥಿಯರಿ ಇದೆ. ಅದ್ಭುತವಾಗಿದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತಗೊಂಡೋದು. ಇದಿಷ್ಟರಿಂದನೇ 150 ಮಾರ್ಕ್ಸು ಕವರ್ ಆಗುತ್ತೆ. 150ರಲ್ಲಿ 140+ ಇದಿಷ್ಟರಿಂದನೇ ತೊಗೋಬೋದು. ಇನ್ನು ಉಳಿದಿರ್ತಕ್ಕಂಥ GK ಪ್ಲಸ್ ಇಂಗ್ಲೀಷ್ ಬಿಟ್ಟೇ ಹೇಳ್ತಾ ಇದ್ದೀನಿ. GK ಪ್ಲಸ್ ಇಂಗ್ಲೀಷ್ ಇನ್ನೂ ಹೋಗೇ ಇಲ್ಲ. GK 25 ಮಾರ್ಕ್ಸ್ಗೆ ಇರುತ್ತೆ, ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ. ಇಂಗ್ಲೀಷ್ ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟು, ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಅನ್ವಾಂಟೆಡ್ ಮೆಸೇಜಸ್ಸು ಮಾಡಬೇಡ್ರಿ. ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಎಲ್ಲರಿಗೂ ಇಂಗ್ಲೀಷ್ ನಮ್ಮಲ್ಲಿ ಅಥೆಂಟಿಕೇಟೆಡ್ ಅವೈಲಬಲ್ ಇರ್ತಕ್ಕಂಥ ಇಂಗ್ಲೀಷ್ನ ಹಾಕ್ಕೊಡ್ತೀವಿ. ಅಥೆಂಟಿಕೇಟೆಡ್ ಆ್ಯಂಡ್ ಅವೈಲಬಲ್ ಅನ್ನೋ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಅಥೆಂಟಿಕೇಟೆಡ್ ಅಂದರೆ ನಮ್ಮ ಹಳೆ ಗ್ರಂಥದಿಂದ ನಾನು ರೆಡಿ ಮಾಡಿದಂಥ ನೋಟ್ಸು, ನಾವು ಸೆಲೆಕ್ಷನ್ ಆದವಲ್ಲ, ಹಳೆ ನೋಟ್ಸ್ ಅದು, ತುಂಬ ಹಳೆ ನೋಟ್ಸ್, ಹ್ಯಾಂಡ್ ರಿಟನ್ ನೋಟ್ಸ್ ಅದು. ಆ ನೋಟ್ಸಿಂದ ಆಗ್ತಿದೆ. ಅದೇ ದೊಡ್ಡ ಬೃಹದಾಕಾರದ ಗ್ರಂಥಗಳಿಂದ ಸಂಗ್ರಹಿಸಿ ಬರೆದಿರ್ತಕ್ಕಂಥವು ಯಾವ್ಯಾವ ಇದ್ದಾವೆ, ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಈ ಥರ ನಮ್ಮಲ್ಲಿ ಅವೈಲಬಲ್ ಎಷ್ಟಿದೆಯೋ ಅಷ್ಟನ್ನು ಎಲ್ಲ ಹುಡುಗರಿಗೂ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಎಷ್ಟು ಜನ ಇದ್ದರೆ ನಮ್ಮ ಸ್ಟೂಡೆಂಟ್ಸ್ ಅಷ್ಟು ಜನಕ್ಕೂ ಹಾಕ್ಕೊಡ್ತೀವಿ. ಪ್ಲಸ್ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಯಾಕೆ ಬಂತು? ಕರೆಂಟ್ ಅಫೇರ್ಸು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಯಾರು ಕರೆಂಟ್ ಅಫೇರ್ಸ್ ಮೇಲೆ ಯದ್ವಾ ಪ್ರೆಷರ್ ಹಾಕಬಾರ್ದು. ಪ್ರೆಷರ್ ಹಾಕಬಾರ್ದು. ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಮ DCC ಬ್ಯಾಂಕ್ ಆಗಿರಲಿ, ನಿಮ್ಮ KMF ಆಗಿರಲಿ, ಕರ್ನಾಟಕ ಮಹಾಮಂಡಲ ಆಗಲಿ, ನಿಮ್ಮ ಯಾವುದು ಈ ಕರೆಂಟ್ ಅಫೇರ್ಸು 25 ಮಾರ್ಕ್ಸ್ಗೆ ಯಾವುದೇ ಕಾರಣದಿಂದನೂ ಕೇಳೋದಿಲ್ಲ. ನಿಮಗೆ ಕರೆಂಟ್ ಅಫೇರ್ಸ್ನ ಕೊಡ್ತಾ ಇರತಕ್ಕಂಥ ಉದ್ದೇಶ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಡನ್ನಾಗಿ 25 ಮಾರ್ಕ್ಸ್ ಇಂಟ್ರೊಡ್ಯೂಸ್ ಮಾಡಿದರು. ಸಡನ್ನಾಗಿ ಇಷ್ಟು ವರ್ಷ ಇಲ್ಲದೆ ಇರೋದು ರಾತ್ರೋರಾತ್ರಿ ಇಂಟ್ರೊಡ್ಯೂಸ್ ಆಗಿತ್ತು. ಅದು ನಿಮ್ಮ ಹತ್ರ ಪೇಪರ್ಸ್ ಇದ್ದಾವೆ, ಚೆಕ್ ಮಾಡ್ಕೋಬೋದು. ಅದೊಂದೇ ಒಂದು ಉದ್ದೇಶದಿಂದ ಕರೆಂಟ್ ಅಫೇರ್ಸ್ನ ಕೊಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಲ್ಲ?
ಸಡನ್ನಾಗಿ ಏನಾದ್ರು ಇಂಟ್ರೊಡ್ಯೂಸ್ ಆದರೆ ಕರೆಂಟ್ ಅಫೇರ್ಸು ಓದಿರಬೇಕು ಅನ್ನೋ ಉದ್ದೇಶಕ್ಕೆ. ಕರೆಂಟ್ ಅಫೇರ್ಸು ಸಿಲೆಬಸ್ಸಲ್ಲಿ ಇಲ್ಲ. ನಿಮ್ಮ ರಾಯಚೂರು ಡಿ ಸಿ ಬ್ಯಾಂಕ್ ಇರೋದು ಬ್ಯಾಂಕಿಂಗ್ನ ಬಹೆಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? 25 ಮಾರ್ಕ್ಸ್ ವಸ್ತುನಿಷ್ಠ ಮಾದರಿ ಅಂದರೆ ಬ್ಯಾಂಕಿಂಗ್ನ ಅಚ್ಚುಕಟ್ಟಾಗಿ ಬಹೆಟ್ ಮಾಡಿರಬೇಕು. ಅರ್ಥ ಆಗ್ತಿದೆಯಲ್ಲ? ಕೊನೆಯ ಒಂದು ವಾರದಲ್ಲಿ ಕರೆಂಟ್ ಅಫೇರ್ಸ್ ಓದಿರಬೇಕು. ಅಕಸ್ಮಾತ್ ಏನಾದ್ರೂ ಪ್ಯಾಟ್ರನ್ ಅಳ್ಳಾಡಿಸಿ ಏನಾದರೂ ಕೊಟ್ಟರೆ ಕರೆಂಟ್ ಅಫೇರ್ಸ್ 25 ಮಾರ್ಕ್ಸ್ಗೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಪೇಪರ್ನ ತೆಗೆದು ನೋಡಿದ್ರೆ 25 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಕೊಡ್ತಿದ್ದಾರೆ. ಸಡನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಅದು ಬ್ಯಾಂಕಿಂಗ್ ಕೊಡಬೇಕಾಗಿತ್ತು, ರಾಂಗ್ ಆಗಿ ನಿಮ್ಮ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ. ಅದು ಬ್ಯಾಂಕಿಂಗ್ ಸಿಲೆಬಸ್ ಆ್ಯಕ್ಚುಲಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗಿದ್ದು ಬ್ಯಾಂಕಿಂಗ್. ಹಳೇ ಪ್ಯಾಟರ್ನ್ ಎಲ್ಲ ನೋಡಿದ್ರೆ ಬ್ಯಾಂಕಿಂಗ್ಗೆ ಇತ್ತು, ಸಡನ್ನಾಗಿ ಚೇಂಜ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಪರ್ಪಸ್ ಅಂತಲೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೇಫ್ಟಿ ಪರ್ಪಸ್ ಅಷ್ಟೇ 25 ಮಾರ್ಕ್ಸ್ಗೆ ಕರೆಂಟ್ ಅಫೇರ್ಸ್ಗೆ ಓದಿರಿ, ಸೈಡಲ್ಲಿ ಓದದೆ ಹೋಗ್ಕೊಡ್ದು. ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ಏನಾರು ಬಂತು ಅಂದರೆ 99% ಯಾವುದೇ ಕಾರಣಕ್ಕೂ ಬರಲ್ಲ, ಕರೆಂಟ್ ಅಫೇರ್ಸು ಬರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಮ ಜಿ ಕೆನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡು ಪ್ಲಸ್ ಕರೆಂಟ್ ಅಫೇರ್ಸ್ ಸೇರಿದ ಒಂದು 10 ರಿಂದ 12 ಮಾರ್ಕ್ಸ್ ಬರ್ಬೋದು ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದರೆ ಅದು ಕರೆಂಟ್ ಅಫೇರ್ಸ್ ಪ್ಲಸ್, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಪ್ಲಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೆಯಿಂದ 12 ಮಾರ್ಕ್ಸ್ ಬರ್ಬೋದು. ಮಿಕ್ಕಿದೆಲ್ಲ ಸ್ಟ್ಯಾಟಿಕ್ ಜಿ ಕೆ ಇರುತ್ತೆ. ಬಟ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಪರ್ಪಸ್ಫುಲಿ ಇಂಟ್ರೊಡ್ಯೂಸ್ ಮಾಡಿದರು. ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ನ ಕೊಡ್ತಾ ಇದ್ದೀವಿ, ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಯಾರಿಗೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಸುಮ್ಮನೆ ಕೊನೆಯಲ್ಲಿ ಓದಿರ್ಬೇಕು, ಅದನ್ನು ಕೊನೆ ಘಟ್ಟದಲ್ಲಿ ಓದಿರಬೇಕು. ಅದನ್ನೇ ಏನಾದ್ರು ಓದ್ಕೊಂಡು ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಅದನ್ನೇ ಓದ್ಕೊಂಡು ಕೂತ್ಕೋಬಾರ್ದು. ಫಸ್ಟು ಕೋಆಪ್ರೇಟಿವು, ಬ್ಯಾಂಕಿಂಗು, ನಿಮ್ಮ ಕನ್ನಡ, ಕಾನ್ಸ್ಟಿಟ್ಯೂಷನ್ ಇದಿಷ್ಟು ಮುಗಿಸ್ಕೋಬೇಕು. ಇದಿಷ್ಟನ್ನು ಅಚ್ಚುಕಟ್ಟಾಗಿ ಮುಗಿಸಿ ಪ್ರತಿದಿನ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದಾದಮೇಲೆ ಜಿ ಕೆನಲ್ಲಿ ಸ್ಟ್ಯಾಟಿಕ್ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸು, ಇದು ಓದೋ ಲಕ್ಷಣ. ಅರ್ಥ ಆಗ್ತಿದ್ದಿಲ್ಲ? ಜಿ ಕೆ ಪ್ಲಸ್ ಇಂಗ್ಲೀಷು 1.5 ಗಂಟೆ ಫಿಕ್ಸ್ ಮಾಡಿಕೊಡ್ರಿ. ಜಿ ಕೆ 1.5 ಗಂಟೆ, ಪ್ರತಿದಿನ 1.5 ಗಂಟೆ ಸಾಕು. ನಿಮ್ಮ ಇಂಗ್ಲೀಷು 1.5 ಗಂಟೆ ಸಾಕು. ಒಂದು 3 ಅವರ್ಸ್ ಸ್ಪೆಂಡ್ ಮಾಡಿರಿ, ಡೈಲಿ ಸ್ಪೆಂಡ್ ಮಾಡಿರಿ, ಸಾಕಾಗುತ್ತೆ. ಮಿಕ್ಕಿದಷ್ಟು ಎಫರ್ಟ್ಸು ಇದ್ರ ಮೇಲೆ ಇರಬೇಕು. ಇದು ಏಕಾಏಕಿ ಸ್ಕೋರ್ ಆಗುವಂಥ ಸಬ್ಜೆಕ್ಟ್ಸು. ನಿಮ್ಮ ಕೋಆಪರೇಟಿವ್ ಸ್ಕೋರ್ ಆಗುತ್ತೆ, ಬ್ಯಾಂಕಿಂಗ್ ಸ್ಕೋರ್ ಆಗುತ್ತೆ, ಕನ್ನಡ ಸ್ಕೋರ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ಹೈಲಿ ಸ್ಕೋರ್ ಆಗುತ್ತೆ. 150 ಪ್ಲಸ್ ಸ್ಕೋರಿಂಗ್ಗೆ ಇದೇ ಸ್ಟ್ರಾಟಜಿನೇ ಯೂಸ್ ಮಾಡಬೇಕು. ಕರೆಂಟ್ ಅಫೇರ್ಸ್ನ ಕೊನೆಯಲ್ಲಿ ಹಾಕ್ಕೊಳ್ಳಿ, ಕೊನೆಯ ಮೂಮೆಂಟಲ್ಲಿ ಹಾಕ್ಕೊಳ್ಳಿ. ಕೊನೆ ಒಂದು ವಾರ ಇರುತ್ತಲ್ಲ ಎಕ್ಸಾಮಿನೇಷನ್ಗೆ, ಕೊನೆಯ ಒಂದು ವಾರ ಕರೆಂಟ್ ಅಫೇರ್ಸ್ನ ಓದಿರಿ. ಅಷ್ಟರಲ್ಲೆಲ್ಲ ಮುಗಿಸಿ, ಎಲ್ಲ ಸಿಲೆಬಸ್ಸು ಮುಗಿಸಿ ಕೊನೆಯಲ್ಲಿ ಇದು ಹಾಕ್ಕೊಳ್ಳಿ, ವರ್ಕೌಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ಓದುವಂಥ ರೀತಿ. ಅರ್ಥ ಆಗ್ತಿದೆಯಲ್ಲ? ಇದೇ ಪ್ಯಾಟರ್ನಲ್ಲೇ ಓದಬೇಕು. ಕೊನೆ ಒಂದು ವಾರ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋಗಿ. ಬಿಕಾಸ್ ಆಫ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಆಗಿತ್ತು ಅನ್ನೋ ಒಂದೇ ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ. ಅದನ್ನು ಓದ್ಕೊಂಡು ಹೋಗಿರಿ. ಜಿ ಕೆಗೆ ಹೆಲ್ಪ್ ಆಗುತ್ತೆ. ಜಿ ಕೆಗೆ ಖಂಡಿತವಾಗ್ಲೂ ನಿಮ್ಮ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ, ಕೈ ಹಿಡಿಯುತ್ತೆ. ಓದ್ಕೊಂಡು ಹೋಗಿ. ಜಿ ಕೆನಲ್ಲಿ ಸ್ಟ್ಯಾಟಿಕ್ ಜಿ ಕೆ ಓದಬೇಕು. ಅದನ್ನು ಮೆನ್ಷನ್ ಮಾಡಿ ಹೇಳ್ತಾಯಿನಿ, ಪರ್ಟಿಕ್ಯುಲರ್ಲಿ ಸ್ಟ್ಯಾಟಿಕ್ ಜಿ ಕೆ. ಕ್ಲಿಯರ್? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಏನೇನು ಟಿಪ್ಸ್ ಹೇಳಿದ್ವಿ ಅದನ್ನು ಅಳವಡಿಸ್ಕೊಂಡ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಸ್ಕೋರ್ ಆಗಿ ಇಂಟರ್ವ್ಯೂ ಸೆಲೆಕ್ಷನ್ ಆಗಿ ಒಂದು ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.